Hello everyone, chapter determinants, applications of determinants and matrices, exercise 4.5, question number 9th. Solve system of linear equations using matrix method. Inconsistence, consistence ಗೆ ಮಾಡ್ತೀವಲ್ಲ ಅದೇ ತರ ಮಾಡಬೇಕು. 4 minus 3, 3 minus 5. ಮಾಡಿ ನಾವು A inverse find out ಮಾಡಿ x and y values ಅನ್ನ find out ಮಾಡಬೇಕು. So there we get the values of x and y. ಇದು ಹೇಗಿದೆ? ax is equal to b ಅಂತ ಇದೆ. ಇನ್ನೀಗ x is equal to a inverse b ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ಸಾಲ್ವ್ ಮಾಡಿದ್ರೆ x ವ್ಯಾಲ್ಯೂ ಸಿಗುತ್ತೆ. ಅಂದ್ರೆ x y ಇಂಟು a ಇನ್ವರ್ಸ್ ಅಂದ್ರೆ 4 minus 3, 3 minus 5 ಇದು ಇನ್ವರ್ಸ್, ಓಕೆನಾ, ಇಂಟು 3, 7 ಮಾಡಿದ್ರೆ ಸಿಗುತ್ತೆ. ಸೊ ಇನ್ವರ್ಸ್ ಆಫ್ ಎ ಅಂದ್ರೆ 1 by ಡಿಟರ್ಮಿನೆಂಟ್ ಎ. ಡಿಟರ್ಮಿನೆಂಟ್ ಎ ಅಂದ್ರೆ -20 ಆಯ್ತು. ಇದು 8 3s 24 ಆಯ್ತು, ಕರೆಕ್ಟಾ? ಇಂಟು ಅಡ್ಜಾಯಿಂಟ್ ಆಫ್ ಎ ಟ್ರಾನ್ಸ್ಪೋಸ್ ಅಲ್ವಾ. 4ಗೆ -5, -3ಗೆ 3, ಬಟ್ ಇಲ್ಲಿ ಮೈನಸ್ ಹಾಕ್ಬೇಕು, ಟ್ರಾನ್ಸ್ಪೋಸ್ ಬರ್ಕೊಳ್ಬೇಕು. 3 and 7, ಕರೆಕ್ಟಾ? ಈಗ 3ಗೆ -3 ಇದೆ, ಅದು +3 ಆಗುತ್ತೆ, ಯಾಕಂದ್ರೆ ಮೈನಸ್ ಬರುತ್ತೆ ಇಲ್ಲಿ. -5ಗೆ 4, ಇದ್ರ ಟ್ರಾನ್ಸ್ಪೋಸ್ ಫಸ್ಟ್. ಇಲ್ಲಿ ಮತ್ತೆ 20 - 24 ಏನಾಯ್ತು? 4 ಆಯ್ತು. ಸೊ 1/4 ಇದು ಟ್ರಾನ್ಸ್ಪೋಸ್ ಏನಾಯ್ತು? -5 3 ಹಾಗೂ -3 4 ಆಗತ್ತೆ, ಕರೆಕ್ಟ್ ಅಲ್ವಾ? ಇಂಟು 3 ಮತ್ತೆ 7. 1/4 ಹಾಗೆ ಇಟ್ಕೊಳ್ಳೋಣ, ಆಮೇಲೆ ಸಾಲ್ವ್ ಮಾಡ್ಬೋದು. ಸೊ ಇದು ರೋ ಇಂಟು ಕಾಲಮ್. -5 into 3 is 15 plus 21. ಇದು 3 3s -9 plus 7 4s 28. ಕರೆಕ್ಟ್ ಇದೆಯಾ? ಇದು 1/4. ಇನ್ನು ಇದು 15 - 21 ಎಷ್ಟಾಯ್ತು? 6 ಆಯ್ತು. ಇದು +6. 28 - 9 ಅಂದ್ರೆ 19 ಆಗುತ್ತಲ್ವಾ? ಇದು 3 ಆಗ್ಬೇಕಿತ್ತು, ನಾನು 8 ಅಂತ ಬರ್ಕೊಂಡಿದ್ದೀನಿ, ರಾಂಗ್ ಆಗಿದೆ. ಇಲ್ಲಿ ಕರೆಕ್ಟ್ ಇದೆ, ಯಾಕಂದ್ರೆ ನಾನು ಇಲ್ಲಿ ನೋಡ್ಕೊಂಡು ಮಾಡಿದ್ದೀನಿ. ಹಾಗಾಗಿ 4ಗೆ -5, 3ಗೆ -3 + 3, 5ಗೆ 4 ಕರೆಕ್ಟ್ ಇದೆ. ಸೊ ಇದು 3. ಸೊ 5 4s -20, 3 3s 9. ಹಾಗಾಗಿ 4 ಆಗಲ್ಲ, ಇಲ್ಲಿ 11 ಆಗತ್ತೆ. ಓಕೆ, ಮಿಕ್ಕಿದೆಲ್ಲ ಕರೆಕ್ಟ್ ಇದೆ, ಮಿಕ್ಕಿದ ಯಾವುದು ರಾಂಗ್ ಆಗಿಲ್ಲ. ಇದು -11 ಆಗುತ್ತೆ, -11 ಅಲ್ವಾ? ಸೊ -1/11 ಇಂಟು 6/19, ಸಾರಿ 6 ಮತ್ತೆ 19. ಸೊ ಇದು -6/11 -19/11. ಇದೇನು? x and y. ಸೊ ಸಾಲ್ವ್ ಮಾಡಿದ್ದೀವಿ ಫಾರ್ x and y. ಥ್ಯಾಂಕ್ ಯು.